ಟಾಕ್ಸಿಕ್ದು ಇಂಗ್ಲೀಷ್ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಕನ್ನಡದಲ್ಲಿ ನೋಡಿದ್ವಿ, ಬಟ್ ಇಂಗ್ಲೀಷ್ಗೆ ಆ ಒಂದು ಟ್ರೈಲರ್ನ ಮತ್ತೆ ನೋಡಿದಾಗ ಅವ್ರು ಹೇಳಿದರು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಶೂಟ್ ಮಾಡಿದ್ವಿ ಅಂತ. ಡೆಫಿನೆಟ್ಲಿ ಆ ಒಂದು ಮ್ಯಾಚಿಂಗ್ ಸಖತ್ತಾಗಿದೆ. ಡಬ್ಬಿಂಗ್ ಪ್ರಾಪರ್ ಆಗಿ ಅಂದರೆ ಇಂಗ್ಲೀಷಲ್ಲಿ ಶೂಟ್ ಮಾಡಿದ್ರೆ ಅಂದರೆ ಅಷ್ಟು ಪರ್ಫೆಕ್ಟಾಗಿ ಮಾಡಬೇಕು. ಈಗ ಕನ್ನಡದಲ್ಲೂ ಶೂಟ್ ಮಾಡಿ ಮತ್ತು ಇಂಗ್ಲೀಷಲ್ಲೂ ಸೇಮ್ ಡೈಲಾಗ್ಸ್ನ ಅದೇ ಲಿಪ್ಸಿಂಗ್ ಆಗೋ ರೀತಿ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ವಿಜುವಲ್ಸ್ ಆಲ್ರೆಡಿ ನಾವು ನೋಡಿದ್ದೀವಿ. ಬಟ್ ಯಶ್ ಹೇಳ್ದಂಗೆ ಇವಾಗ ಕನ್ನಡನ ಒಂದು ನೆಕ್ಸ್ಟ್ ಲೆವೆಲ್ ಇಂಡಸ್ಟ್ರಿ ತೊಗೊಂಡೋಗ್ಬೇಕು ಅಂತೇಳಿ KGF ಮೂಲಕ ತೊಗೊಂಡೋದ್ರು. ಈಗ KGF 1 ಮತ್ತು 2 ಮೂಲಕ ಎಂಟೈರ್ ಇಂಡಿಯಾನ ಅಕ್ವೈರ್ ಮಾಡಿದ್ರು. ಸೊ KGF 2 ಹೇಳ್ತಾರಲ್ಲ, ಎಂಟೈರ್ ವರ್ಲ್ಡ್ ಇಸ್ ಮೈ ಟೆರಿಟರಿ ಅಂತ. ಸೊ ಅದೇ ಥರ ಇವಾಗ KGF 2 ಆದಮೇಲೆ ಟಾಕ್ಸಿಕ್ ತುಂಬ ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರ್ತಕ್ಕಂಥ ಸಿನಿಮಾ. ಬಟ್ ಇವತ್ತು ಆ ಒಂದು ಇಂಗ್ಲೀಷ್ ಟ್ರೈಲರ್ ರಿಲೀಸ್ ಆಗಿದೆ. ತುಂಬ ಸಖತ್ತಾಗಿ ಎಲ್ಲರೂ ನೋಡಿರ್ತೀರ. ತುಂಬ ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ ಒಂದು ಲಿಪ್ಸಿಂಗ್ ಆಗಲಿ, ಆ ಒಂದು ಪರ್ಫೆಕ್ಷನ್ ಆಗಲಿ, ಪರ್ಫೆಕ್ಟ್ಲಿ ಈಸ್ ಮೇಡ್ ಫಾರ್ ಆ ಒಂದು ಲುಕ್ಕಲ್ಲಿ, ಎಷ್ಟು ಲುಕ್ಕಲ್ಲಿ ಹೆಂಗೆ ಕಾಣಿಸ್ತಾರೆ ಅಂದರೆ ಡೆಫಿನೆಟ್ಲಿ ಈಸ್ ಗೋನ್ ಬಿ ದ ಒನ್ ಆಫ್ ದಿ ಹಾಲಿವುಡ್ ಸ್ಟಾರ್ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಹೇಗೆ ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಆ ಥರದೊಂಥರ ದೊಡ್ಡ ದೊಡ್ಡ ಹಾಲಿವುಡ್ ಸೂಪರ್ ಸ್ಟಾರ್ಸ್ ಅಂತ ನಾವೇನು ಅನ್ಕೊಂಡಿರ್ತೀವಿ, ಆ ಒಂದು ಕ್ರೈಟೀರಿಯಾನ ಮ್ಯಾಚ್ ಮಾಡುವಂಥ ಸಿನಿಮಾ ಇದು. ಆ ಒಂದು ಸಿನಿಮಾ ಆಗಿದೆ. ಸೊ ಆ ಒಂದು ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಸೊ ಇಂಗ್ಲೀಷ್ ಆಡಿಯನ್ಸ್ನ ರೀಚ್ ಮಾಡೋದಕ್ಕೆ ಇದೊಂದು ಒಳ್ಳೆ ಟ್ರೈಲರ್ ಅಂತ ಹೇಳ್ಬೋದು. ಸೊ ಸೂಪರ್ ಪರ್ಫೆಕ್ಟಾಗಿ ಹಾಲಿವುಡ್ಗೆ ಮ್ಯಾಚ್ ಆಗಿರೋ ಲೆವೆಲ್ಗೆ ಸಿನಿಮಾ ಮೂಡ್ ಬಂದಿದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಅವ್ರನ್ನ ಹಾಲಿವುಡ್ನ ರೀಚ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಔಟ್ಸೈಡ್ ದಿ ಕಂಟ್ರೀಸಲ್ಲಿ ಬುಕಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಆ ಬುಕಿಂಗ್ ಆಲ್ರೆಡಿ ಚೆನ್ನಾಗಿ ಆಗಿರೋದ್ರಿಂದ ಆ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆದರೆ ಇಫ್ ಇಟ್ ಇಸ್ ರೀಚ್ ಆಯಿತು ಅಂತಂದರೆ ಯಶ್ ಈಸ್ ನಾಟ್ ಎ ಬಾಲಿವುಡ್ ಸ್ಟಾರ್, ನಾಟ್ ಎ ಸ್ಯಾಂಡಲ್ವುಡ್ ಸ್ಟಾರ್, ಈಸ್ ಗೋನ್ ಬಿ ಹಾಲಿವುಡ್ ಸ್ಟಾರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ KGF 3 ಅದೇ ಥರ ಅದೇ ಲೆವೆಲ್ಗೆ ಮಾಡ್ತಾರೆ. ಯಾಕಂದರೆ ಇದು ಒಂದು ಅವ್ರು ಏನು ಮಾಡಿದರೆ, KGF 3 ನೀವು ಆಲ್ರೆಡಿ ನೋಡಿದ್ರೆ ಅದನ್ನು ಎಂಟೈರ್ KGF 3 ಬರುತ್ತೆ ಅಂತ ಇಂಡಿಕೇಷನಲ್ಲಿ ಎಂಟೈರ್ ವರ್ಲ್ಡ್ನ ಕನೆಕ್ಟ್ ಮಾಡುವಂಥ ಒಂದು ಸೀನ್ ಕ್ಲೈಮ್ಯಾಕ್ಸ್ ಎಲ್ಲ ನಾವು ನೋಡಿದ್ವಿ. ಟಾಕ್ಸಿಕ್ ಮತ್ತು ರಾಮಾಯಣದ ಅಡ್ವರ್ಟೈಸ್ಮೆಂಟ್ ಅಥವಾ ಪ್ರಮೋಷನ್ನ ಒಂದೇ ಸಾರಿ ಶುರು ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಅವರು ಗ್ಲೋಬಲ್ ಆಡಿಯನ್ಸ್ಗೆ ರೀಚ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಗಜಕೇಸರಿ ಸಿನಿಮಾದಲ್ಲಿ US ದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಇಂಟರ್ವ್ಯೂ, ಅದು 10 years ಆದಮೇಲೆ ಅದನ್ನು ನಾವು ಬರ್ತೀವಿ, ನಾವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಏನಿದೆ ಗ್ಲೋಬಲ್ ಆಡಿಯನ್ಸ್ಗೆ, ಆ ಒಂದು ಸಿನಿಮಾನ ತರ್ತೀವಿ ಅಂತ ಹೇಳಿದರು. ಸೊ ಈ ಸಿನಿಮಾ ಮೂಲಕ ಒಂದು ಗ್ರ್ಯಾಂಡ್ ಎಂಟ್ರಿನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು.